ನಮಸ್ಕಾರ, ಇದು ಭರ್ಜರಿ ಬೇಟೆ ವಿಶೇಷ ಕಾರ್ಯಕ್ರಮ. ನಾನು ಚಂದನ್ ಶರ್ಮಾ. ಕೊನೆಗೂ ಸಾಕಷ್ಟು ಹರಸಾಹಸದ ನಂತರದಲ್ಲಿ ಖಾಕಿ ಪಡೆ ದಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂಡ್ ದಿ ಟೆರರಿಸ್ಟ್ ಯಾಸಿನ್ ಭಟ್ಕಳ್ನನ್ನ ಅರೆಸ್ಟ್ ಮಾಡಿದೆ. ಸುಮಾರು 5 ವರ್ಷಗಳಿಂದ ಎಷ್ಟು ಬಾರಿ ಪ್ರಯತ್ನ ಪಟ್ಟರೂ ಕೂಡ ಯಾಸಿನ್ ಭಟ್ಕಳ್ನನ್ನ ಅರೆಸ್ಟ್ ಮಾಡೋಕೆ ನಮ್ಮ ಪೊಲೀಸರಿಗೆ ಸಾಧ್ಯ ಆಗೇ ಇರಲಿಲ್ಲ. ಆದರೆ ಇವತ್ತು ಯಾಕೋ ಯಾಸಿನ್ ಭಟ್ಕಳ್ನ ಗ್ರಹಚಾರ ಕೆಟ್ಟಿತ್ತು ಅಂತ ಕಾಣಿಸುತ್ತೆ. ನೇಪಾಳದ ಗಡಿಯಲ್ಲಿ ಅವನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಇವತ್ತು ಕೂಡ ಅರೆಸ್ಟ್ ಮಾಡೋಕೆ ಟ್ರೈ ಮಾಡಿದಾಗ ಆತ ಬೊಗಳೆ ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದ. ನಾನು ಒಬ್ಬ ಎಂಜಿನಿಯರ್, ಪ್ರಾಜೆಕ್ಟ್ನ ಮೇಲೆ ಬಂದಿದ್ದೇನೆ, ಅದರ ನಂತರದಲ್ಲಿ ಅದು ಸಾಧ್ಯವಾಗದೇ ಇದ್ದಾಗ ಯುನಾನಿ ಡಾಕ್ಟರ್ ಆಗಿ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೇನೆ, ನನ್ನ ಕೋರ್ಸನ್ನು ಮುಂದುವರಿಸೋದಕ್ಕೆ ಇಲ್ಲಿ ಬಂದಿದ್ದೇನೆ ಅಂತ ಸಾಕಷ್ಟು ಬೊಗಳೆ ಬಿಟ್ಟ. ಆದರೆ ಇದ್ಯಾವನು ನಂಬದಂಥ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿಯವರು ಅದರ ಜೊತೆಗೆ ಬಹುಮುಖ್ಯವಾಗಿ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ಈ ಒಂದು ಕಾರ್ಯಾಚರಣೆ ಏನಿದೆ ಆ ಕಾರ್ಯಾಚರಣೆಯಲ್ಲಿ ನಮ್ಮ ಕರ್ನಾಟಕದ ಪೊಲೀಸರು ಕೂಡ ಭಾಗಿಯಾಗಿದ್ದರು. ಯಾಕೆ ಅಂತಂದರೆ ಕರ್ನಾಟಕದ ಪೊಲೀಸರಿಗೂ ಕೂಡ ಯಾಸಿನ್ ಭಟ್ಕಳ್ ಬೇಕಾಗಿದ್ದ. ಅವನು ನಮ್ಮ ಕರ್ನಾಟಕದ ಭಟ್ಕಳ್ದವನು, ಆದರೆ ಅವನು ಬೆಳೆದಿದ್ದು ಜೊತೆಗೆ ಸಾಕಷ್ಟು ಈ ಥರದ ಕುಖ್ಯಾತಿ ಮಾಡುವಂಥ ಕೆಲಸಗಳನ್ನು ಕಲ್ತ್ಕೊಂಡಿದ್ದು ಎಲ್ಲವೂ ಕೂಡ ಮುಂಬೈ ಅಥವಾ ಮಹಾರಾಷ್ಟ್ರದಲ್ಲಿ. ನಿಜಕ್ಕೂ ನಾವು ಇವತ್ತು ಈ ಭರ್ಜರಿ ಬೇಟೆ ಕಾರ್ಯಕ್ರಮವನ್ನು ಏನು ಶುರು ಮಾಡಿದ್ದೇವೆ, ಈ ಕಾರ್ಯಕ್ರಮದಲ್ಲಿ ಯಾಸಿನ್ ಭಟ್ಕಳ್ ಸುತ್ತಾ ಇರುವಂಥ ಸಾಕಷ್ಟು ಆರೋಪಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಅದರ ಜೊತೆಗೆ ಅವನು ಹೀಗೆ ಆಗೋದಕ್ಕೆ ಏನು ಕಾರಣ, ಏನೇನು ಎಕ್ಸ್ಟರ್ನಲ್ ಫೋರ್ಸಸ್ ಅವನನ್ನು ಈ ರೀತಿ ಮಾಡೋದಕ್ಕೆ ದೂಡ್ತು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ನಾವು ಮಾಡ್ತಾ ಹೋಗ್ತೇವೆ. ಆಮೇಲೆ ಯಾಸಿನ್ ಭಟ್ಕಳ್ನ ಹಿನ್ನೆಲೆ ಏನು, ಹಾಗೆ ಇನ್ನೂ ಕೂಡ ಸಾಕಷ್ಟು ವಿಚಾರಗಳು, ಜೊತೆಗೆ ಯಾವ್ಯಾವ ಪ್ರಕರಣಗಳಲ್ಲಿ ಅವನು ಬೇಕಾಗಿದ್ದ, ಯಾವ ಕಡೆಗಳಲ್ಲಿ ಅವನ ಮೇಲೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ, ಸುಮಾರು ಎಷ್ಟು ಜನ ಅಮಾಯಕರ ಪ್ರಾಣವನ್ನು ಅವನು ಬಲಿ ತೆಗೆದುಕೊಂಡಿದ್ದಾನೆ, ಇವೆಲ್ಲದರ ಬಗ್ಗೆ ನಾವು ಇವತ್ತು ಈ ಭರ್ಜರಿ ಬೇಟೆಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತಾನೆ. ಒಂದು ಪ್ರಮುಖವಾದಂಥ ವಿಚಾರ, ಇವತ್ತು ನನ್ನ ಜೊತೆಗೆ ಈ ಭರ್ಜರಿ ಬೇಟೆಯ ಕಾರ್ಯಕ್ರಮದಲ್ಲಿ ನನ್ನ ಕಲೀಗ್ ಆಗಿರುವ ಅಜಿತ್ ಹನ್ಮಕ್ಕನವರು ಕೂಡ ಇರ್ತಾರೆ. ಹಾಯ್ ಅಜಿತ್. ಥ್ಯಾಂಕ್ ಯು. ಎಸ್. ಸೊ ವೀಕ್ಷಕರೇ, 1 ತಾಸಿನ ಈ ಕಾರ್ಯಕ್ರಮನ ನೀವು ಪೂರ್ತಿಯಾಗಿ ನೋಡಿದ್ರೆ ಭಟ್ಕಳದಲ್ಲಿ ಅಂಜುಮನ್ ಮದರಸಾದ ಕೊನೆ ಬೆಂಚ್ನಲ್ಲಿ ಕೂತ್ಕೊಂಡಿದ್ದ ಶೈ ಹುಡುಗ, ನಾಚಿಕೆಯ ಹುಡುಗ, ಹೇಗೆ ಭಾರತದ ಮೋಸ್ಟ್ ವಾಂಟೆಡ್ 14 ಟೆರರಿಸ್ಟ್ಗಳ ಪೈಕಿ ಒಬ್ಬ ಆದ, ಹೇಗೆ 12 ರಾಜ್ಯಗಳ ಪೊಲೀಸರಿಗೆ ಬೇಕಾದ ಅನ್ನೋದು ಅರ್ಥ ಆಗುತ್ತೆ. ಎಸ್, ಅದಕ್ಕಿಂತ ಮುಂಚೆ ಯಾಸಿನ್ ಭಟ್ಕಳ್ನನ್ನು ಇವತ್ತು ಅರೆಸ್ಟ್ ಮಾಡಲಾಗಿದೆ. ಅವನನ್ನು ಅರೆಸ್ಟ್ ಮಾಡೋಕ್ಕೆ ಯಾವ ರೀತಿಯ ಹರಸಾಹಸವನ್ನ ಪಡಬೇಕಾಯಿತು, ಅದರ ಜೊತೆಗೆ ಅವನು ಹೇಗೆ ಬಲೆಗೆ ಸಿಕ್ಕಿಬಿದ್ದ, ಅದ್ರ ಬಗ್ಗೆ ನಮ್ಮ ಹತ್ರ ಒಂದು ಪುಟ್ಟ ವರದಿ ಇದೆ, ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮುಜಾಹುದ್ದೀನ್ನ ಮಾಸ್ಟರ್ ಮೈಂಡ್, ಇಂಡಿಯನ್ ಮುಜಾಹುದ್ದೀನ್ನ ಮಾಸ್ಟರ್ ಮೈಂಡ್ ಯಾಸಿನ್ ಭಟ್ಕಳ್ ಅವನು ಕೊನೆಗೂ ಈಗ ಖಾಕಿ ಬಲೆಗೆ ಅಥವಾ ಖಾಕಿ ಪಡೆ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಇತ್ತೀಚೆಗಷ್ಟೇ ಬಂಧನವಾಗಿರುವ ಉಗ್ರ ಅಬ್ದುಲ್ ಕರೀಂ ತುಂಡಾ ಕೊಟ್ಟ ಮಾಹಿತಿ ಮೇರೆಗೆ ಗೋರಖ್ಪುರ ಬಳಿಯ ನೇಪಾಳ ಗಡಿಯಲ್ಲಿ ರಾಷ್ಟ್ರೀಯ ತನಿಖಾ ದಳ ಹಾಗೂ ಕರ್ನಾಟಕ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಯಾಸಿನ್ ಭಟ್ಕಳ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಕರ್ನಾಟಕದ ಭಟ್ಕಳ ಮೂಲದವನಾದ ಯಾಸಿನ್ ಭಟ್ಕಳ್ ದೇಶದ ಹಲವು ಕಡೆ ವಿಧ್ವಂಸಕ ಕೃತ್ಯಗಳಿಗೆ ಸಂಚನ್ನ ಅವನು ರೂಪಿಸಿದ್ದ. ಯಾಸಿನ್ ಭಟ್ಕಳ್ ಬೆಂಗಳೂರು ಸ್ಫೋಟ ಹಾಗೂ 2010ರ ಪುಣೆಯ ಜರ್ಮನ್ ಬೇಕರಿ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ರೂವಾರಿ ಕೂಡ ಆಗಿದ್ದಾನೆ. ಅಷ್ಟೇ ಅಲ್ಲ, ಭಟ್ಕಳ್ ಬಂಧನದ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯ ಕೂಡ ಖಚಿತಪಡಿಸಿದೆ. ಇದರ ಬಗ್ಗೆ ಅಂದ್ರೆ ಯಾಸಿನ್ ಭಟ್ಕಳ್ನ ಬಂಧನದ ಬಗ್ಗೆ ಕೇಂದ್ರ ಗೃಹ ಸಚಿವರಾದಂಥ ಸುಶೀಲ್ ಕುಮಾರ್ ಶಿಂದೆ ಏನು ಹೇಳಿದ್ರು ಕೇಳ್ಕೊಂಬನ್ನಿ. It was Bihar border, बिहार नेपाल बॉर्डर के वहां पकड़ा गया है और अभी इंट्रोगेशन चालू है. यासीन has been traced and he is under the custody of Bihar police, or the interrogation is going on. Till now this is the only information. वो इंटेलिजेंस एजेंसीज है, वो नहीं मैं डिस्क्लोज कर सकता. ಇನ್ನು ನಮ್ಮ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರು ಕೂಡ ಯಾಸಿನ್ ಭಟ್ಕಳ್ ಅರೆಸ್ಟ್ ಆಗಿರೋ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ನೋಡಿ. And we are also sending our team, Karnataka team, to interrogate it, to make an interrogation. ಯಾಸಿನ್ ಅವರು ಅರೆಸ್ಟ್ ಆಗಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರು ಭಟ್ಕಳ್ನವರು.
ಕರ್ನಾಟಕದಲ್ಲೂ ಕೂಡ ಅವ್ರ ಮೇಲೆ ಕೆಲವು ಆಪಾದನೆಗಳಿದ್ದು ಅದರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಕರ್ನಾಟಕದಿಂದಲೂ ಕೂಡ ಒಂದು ಟೀಮ್ ಕಳಿಸ್ತಾ ಇದ್ದೀವಿ. ಯಾಸಿನ್ ಭಟ್ಕಳ್ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಅವರ ಮೇಲೆ ಸುಮಾರು ಕರ್ನಾಟಕದಲ್ಲಿ ಕೇಸ್ಗಳು ಇದ್ವು. ಒಬ್ಬ ಉಗ್ರಗಾಮಿಗೆ ಸಿಎಂ ಸಿದ್ದರಾಮಯ್ಯ ಬಹುವಚನದಲ್ಲಿ ಹೇಳಿದಂಥ ರೀತಿ ಇದು. ಆಲ್ರೈಟ್, ಇರಲಿ ಅದರ ಬಗ್ಗೆ. ರಾಘವೇಂದ್ರ ಔರಾದ್ಕರ್, ಬೆಂಗಳೂರಿನ ಪೊಲೀಸ್ ಕಮಿಷನರ್ ರಾಘವೇಂದ್ರ ಔರಾದ್ಕರ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ನೋಡಿ. ಮಾಧ್ಯಮದ ಮೂಲಕ ಗೊತ್ತಾಗಿದ್ದ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಅವರು ನಮ್ಮ 2 ಪ್ರಕರಣ, ಈಗ ಸದ್ಯದಲ್ಲಿ ನನಗೆ ಗೊತ್ತಿರೋ ಹಾಗೆ 2 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಆರೋಪಿ ಇದ್ದಾನೆ. ನಾವು ಸಂಬಂಧಿಸಿದ ಸೆಂಟ್ರಲ್ ಏಜೆನ್ಸಿಯವರೊಂದಿಗೆ ಸಂಪರ್ಕದಲ್ಲಿದ್ದು ಆನಂತರ ಅವರ ಜೊತೆ ಮ್ಯೂಚುವಲ್ ಮಾತಾಡಿ ಒಬ್ರಿಗೊಬ್ರು ನಾವು ಮುಂದಿನ ಕ್ರಮ. ಜೊತೆಗೆ ಹೆತ್ತವರಿಗೆ ಹೆಗ್ಣ ಕೂಡ ಮುದ್ದಂತೆ. ಅದೇ ರೀತಿ ಯಾಸಿನ್ ಭಟ್ಕಳ್ನ ತಂದೆ ಮಾತಾಡಿದ್ದಾರೆ. ನನ್ನ ಮಗ ಸಿಕ್ಕಾಪಟ್ಟ ಇನ್ನೋಸೆಂಟು, ಅವನೇನೂ ತಪ್ಪು ಮಾಡಿಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನ ಪಟ್ಟಿದ್ದಾರೆ. ಏನು ಹೇಳಿದ್ರು ನೋಡಿ. हमको इत्मीनान है कि वो बेकसूर है. अगर कसूरवार है तो अदालिया जिसे हम तौका करते हैं हमारे साथ पूरा इंसाफ हो जाए. अल्लाह का शुक्र है कि उसको इनकाउंटर नहीं किया गया. हम लोग समझे थे उसको इनकाउंटर किया गया है कि अभी उनको इतना मालूम हो गया कि मीडिया के जरिए वो जिंदा है और इंशाल्लाह अदालत में उसका फैसला होगा और अदालत से उम्मीद है कि उससे हमको इंसाफ मिले. ಇನ್ಫ್ಯಾಕ್ಟ್ ಯಾಸಿನ್ ಭಟ್ಕಳ್ನ ಸುಮಾರು 5 ವರ್ಷದ ಹಿಂದೆನೆ ಕೋಲ್ಕತ್ತಾದಲ್ಲಿ ಒಂದು ಫೇಕ್ ಕರೆನ್ಸಿ ರಾಕೆಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿತ್ತು. ಅದರ ಜೊತೆಗೆ ಒಂದು ಕಳ್ಳತನದ ಕೇಸ್ ಕೂಡ ಅವನ ಮೇಲೆ ಇತ್ತು. ಆದರೆ ಅವನು ಫೇಕ್ ಐಡೆಂಟಿಟಿಯನ್ನು ಕೊಟ್ಟ. ನಂತರದಲ್ಲಿ ಅವನನ್ನು ಜಾಮೀನ್ ಮೇಲೆ ಕೋಲ್ಕತ್ತಾ ಪೊಲೀಸರು ಬಿಡುಗಡೆ ಮಾಡಿ ನಿನ್ನ ಮನೆಗೆ ಹೋಗಪ್ಪ ಅಂತ ವಾಪಸ್ ಕಳಿಸಿದ್ರು. ಇನ್ಫ್ಯಾಕ್ಟ್ ಒಂದು ವೇಳೆ ಕೋಲ್ಕತ್ತಾ ಪೊಲೀಸರು ಆ ಟೈಮಲ್ಲಿ ಎಡವದೆ ಇದ್ದಿದ್ದರೆ ಇಷ್ಟು ಪ್ರಕರಣಗಳು ಏನಾಯಿತು, ಇಷ್ಟು ಜನರ ಪ್ರಾಣ ಏನು ಬಲಿಯಾಯಿತು ಸುಮಾರು 5 ವರ್ಷದಲ್ಲಿ, ಬಹುಶಃ ಅದು ಆಗ್ತಾ ಇರಲಿಲ್ವೇನೋ. ಇದ್ರ ಬಗ್ಗೆ ನಾನು ಅಜಿತ್ ಹನ್ಮಕ್ಕನವರ ಇನ್ಸೈಟ್ಸ್ ಅನ್ನ ಕೂಡ ತಗೊಳ್ಳೋಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಿ ಅಜಿತ್? ಒಂದು ಮೇಜರ್ ವಿಕ್ಟ್ರಿ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಒಂದೇ ತಿಂಗಳಲ್ಲಿ 2ನೇ ಮೇಜರ್ ವಿಕ್ಟ್ರಿ ಇದು. ಒಂದು ಕಡೆ ಅಬ್ದುಲ್ ಕರೀಂ ತುಂಡಾ ಸಿಕ್ ಬೀಳ್ತಾನೆ. 1 ತಿಂಗಳ ಒಳಗಾಗಿ ಒನ್ ಆಫ್ ದ 14 ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್, ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಸ್ ಇವನು ಯಾಸಿನ್ ಭಟ್ಕಳ್ ಕೂಡ ಸಿಕ್ಕಿಬಿದ್ದಿರುವಂಥದ್ದು. ಬಹುಶಃ ನಮ್ಮ ತನಿಖಾ ತಂಡಗಳ ಮೊರಲ್, ಅವರ ನೈತಿಕತೆ ತುಂಬ ಹೆಚ್ಚಾಗಿದೆ ಈಗ ಈ ಸಂದರ್ಭದಲ್ಲಿ. ಅಂಥದ್ದೊಂದು ಅರೆಸ್ಟ್ ಇದು. 2008ರ ನಂತರ ಭಾರತದಲ್ಲಿ ನಡೆದಂಥ ಹೆಚ್ಚು ಕಡಿಮೆ ಎಲ್ಲ ವಿಧ್ವಂಸಕ ಕೃತ್ಯಗಳಲ್ಲೂ ಕೂಡ ಈತನ ಹೆಸರು ಕೇಳಿ ಬಂದಂಥದ್ದು. ನೀವು ಆಗಲೇ ಹೇಳಿದ ಹಾಗೆ ಕೋಲ್ಕತ್ತಾ ಪೊಲೀಸರು ಮಾಡಿದಂಥ ಒಂದು ಮಿಸ್ಟೇಕ್ ಇಷ್ಟಕ್ಕೆಲ್ಲ ಕಾರಣ ಆಯ್ತಾ ಅನ್ನುವಂಥದ್ದು. ಅದರ ನಂತರ ಕೂಡ 2008ರ ಅಕ್ಟೋಬರ್ 16ನೇ ತಾರೀಕಿನ ದಿನ ಸ್ವಲ್ಪದರಲ್ಲೇ ಕರ್ನಾಟಕ ಪೊಲೀಸರ ಕೈಯಿಂದ ಕೂಡ ಮಿಸ್ ಆಗಿದ್ದ. ಕರ್ನಾಟಕ ಪೊಲೀಸರಿಗೂ ಕೂಡ ಒಂದು ಗೋಲ್ಡನ್ ಅಪಾರ್ಚುನಿಟಿ. ಕೇವಲ ಇವನೊಬ್ಬನನ್ನ ಅಲ್ಲ, ರಿಯಾಜ್ ಭಟ್ಕಳ್, ಇಕ್ಬಾಲ್ ಭಟ್ಕಳ್ ಮತ್ತು ಯಾಸಿನ್ ಭಟ್ಕಳ್ 3 ಜನ ಒಂದೇ ಕಡೆ ಒಂದೇ ಮನೆಯಲ್ಲಿದ್ದರು. ಆದರೆ ಪೊಲೀಸರಿಗೆ ಮಾಹಿತಿ ತಿಳಿದು ಅವರು ಹೋಗುವಷ್ಟೊತ್ತರಲ್ಲಿ ಅವರು ಸ್ಲಿಪ್ ಆಗಿಬಿಟ್ಟಿದ್ರು. ಸೊ ದಟ್ ವಾಸ್ ವೆರಿ ಅನ್ಫಾರ್ಚುನೇಟ್. 2 ಸಲ ಆತ ಪೊಲೀಸರ ಕೈಯಿಂದ ಸ್ವಲ್ಪದರಲ್ಲೇ ತಪ್ಪಿಸ್ಕೊಂಡಂಥದ್ದು ಮತ್ತು ನಂತರ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಆದಂಥದ್ದು. ಆದರೆ ಕೋಲ್ಕತ್ತಾ ಪೊಲೀಸರಿಗೆ ಆತ ಯಾಸಿನ್ ಭಟ್ಕಳ್ ಅನ್ನೋದೇ ಗೊತ್ತಾಗಲಿಲ್ಲ. ಆತ ಬುಲ್ಲಾ ಮಲ್ಲಿಕ್ ಕರೆಕ್ಟ್ ಆದಂತಹ ಅಡ್ರೆಸ್ ಕೂಡ ಆತ ಕೊಟ್ಟಿದ್ದ. ಆತನ ಹತ್ರ ಡಾಕ್ಯುಮೆಂಟ್ಸ್ ಇತ್ತು, ವೋಟರ್ ಐಡಿ ಇತ್ತು ಅದೇ ಹೆಸರಿನಲ್ಲಿ. ಅದೆಲ್ಲವನ್ನೂ ತೋರಿಸಿ ಎಸ್ಕೇಪ್ ಆಗಿದ್ದ. ನಂತರ ಡೆಲ್ಲಿ ಪೊಲೀಸರು ಹೇಳ್ತಾರೆ, ನೀವು ಹಿಡಿದಿದ್ದು ಬುಲ್ಲಾ ಮಲ್ಲಿಕ್ ಅಲ್ಲ, ಆತ ಯಾಸಿನ್ ಭಟ್ಕಳ್ ಅಂತ. ಆವಾಗ ಗೊತ್ತಾಗೋಷ್ಟರಲ್ಲಿ ಆತ ಎಸ್ಕೇಪ್ ಆಗಿಬಿಟ್ಟಿದ್ದ. ರೈಟ್. ಸೊ ದಟ್ ವಾಸ್ ವೆರಿ ಅನ್ಫಾರ್ಚುನೇಟ್. ರೈಟ್. ಎಸ್ ಅಜಿತ್, ನಾನು ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಬಾಕಿ ಇದೆ. ಅದರ ಜೊತೆಗೆ ಈ ಹಿನ್ನೆಲೆಯನ್ನು ತಿಳ್ಕೊಳ್ಳೋದು ಕೂಡ ಸಾಕಷ್ಟು ಅವಶ್ಯಕತೆ ಇದೆ. ಆಮೇಲೆ ನಮ್ಮ ದೆಹಲಿಯ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರು ಕೂಡ ನಮ್ಮನ್ನು ಸ್ವಲ್ಪ ಹೊತ್ತಲ್ಲೇ ದೆಹಲಿಯಿಂದ ಜಾಯ್ನ್ ಆಗ್ತಾರೆ. ಇವೆಲ್ಲ ಕೂಡ ಇರುತ್ತೆ ಒಂದು ಪುಟ್ಟ ವಿರಾಮದ ನಂತರದಲ್ಲಿ.